ओम श्री कालकाम परशुरामाय नमः। ओम श्री स्वामी समर्थ महाराज की जय। सरल सामूहिक अग्निहोत्र विशेष ಕಾರ್ಯಕ್ರಮಕ್ಕೆ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ। ದಿನಾಂಕ 21 ಜುಲೈ 2025ರಂದು ಶ್ರೀ ಕಾಲಕಾಮ ಪರಶುರಾಮ ದೇವಸ್ಥಾನ ದರ್ಭೆತರ್ಕ ಇಲ್ಲಿ ನಡೆದ ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತೇವೆ। ಶ್ರೀಪೂರ್ಣ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಇವರ ಆಶ್ರಯದಲ್ಲಿ ಗೋವಿನ ಬೆರಣಿ ಎಂದ ಅಗ್ನಿಯನ್ನು ಪ್ರಜ್ವಲಿಸಿ ಆ ಬಳಿಕ ತುಪ್ಪ ಮತ್ತು ಅಕ್ಕಿಯನ್ನು ತೆಗೆದುಕೊಂಡು ಸರಳ ಕನಿಷ್ಠ ಮಂತ್ರಗಳಿಂದ ಮಾಡಿದ ಸಾಮೂಹಿಕ ಅಗ್ನಿಹೋತ್ರ ಇದು ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡುತ್ತದೆ ಎನ್ನುವ ಉದ್ದೇಶದಿಂದ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಎನ್ನುವ ಸದುದ್ದೇಶದಿಂದ ಇಲ್ಲಿ ನಡೆಸಲಾಯಿತು। ಈ ಸಂದರ್ಭ ಸಂಜೆ 6:15ರಿಂದ 7:15 ತನಕ ಸೂರ್ಯಾಸ್ತಮಾನ ಸಮಯದಲ್ಲಿ, ಅಂತೆಯೇ ಇದನ್ನು ಬೆಳಗ್ಗಿನ ಹೊತ್ತು ಸೂರ್ಯೋದಯ ಸಮಯದಲ್ಲಿ ಕನಿಷ್ಠ ಮಂತ್ರಗಳಿಂದ ಕನಿಷ್ಠ ಸಮಯದಲ್ಲಿ ಎಲ್ಲರೂ ಪಾಲ್ಗೊಂಡು ಅವರವರ ಶ್ರೇಯಸ್ಕೋಸ್ಕರ ಅಂತೆಯೇ ಲೋಕ ಕಲ್ಯಾಣಕ್ಕೋಸ್ಕರ ಮಾಡುವಂತಹ ಸರಳ ಅಗ್ನಿಹೋತ್ರ ಕಾರ್ಯಕ್ರಮ। ಇದೀಗ ಎಲ್ಲರೂ ಪಾಲ್ಗೊಂಡು ಬರೋಣ ಬನ್ನಿ। ಓಂ ಸ್ವಸ್ತಿ, ಓಂ ಸ್ವಸ್ತಿ। केशव माधव तुझा नामांतरे गोडवा, तुझा नामांतरे गोडवा, तुझा नामांतरे गोडवा, तुझा नामांतरे गोडवा, तुझा सारख तूच देवा, तुला कुणाचा नाही हेवा, तुझा सारख तूच देवा, तुला कुणाचा नाही हेवा, वेळोवेळी संकटातुनी, वेळोवेळी संकटातुनी तारिसी मानवा, केशवा माधवा तुझा नामांतरे गोडवा, तुझा नाम। ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ವೇದಘೋಷದೊಂದಿಗೆ ಶುರು ಮಾಡಬೇಕು ಅಂತೇಳಿ ಇಲ್ಲಿಯ ವೇದ ಪಾಠ ವಿದ್ಯಾರ್ಥಿಗಳ ಹತ್ರ ಕೇಳಿಕೊಳ್ತಾ ಇದ್ದೇನೆ। ಮಾಡಬೇಕು ಅಂತ ಶ್ರೀಪೂರ್ಣ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯದ ಹಿರಿಯ ವೈದ್ಯರಾದ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ। ಪ್ರಶಾಂತ ವಾತಾವರಣದಲ್ಲಿ ಪರಶುರಾಮನ ಸನ್ನಿಧಿಯಲ್ಲಿ ಸೇರಿರುವಂಥ ನಿಮ್ಮೆಲ್ಲರನ್ನು ಮೊದಲನೇದಾಗಿ ನಾನು ಹೃದಯದಿಂದ ಸ್ವಾಗತಿಸ್ತೇನೆ। ಇವತ್ತಿನ ಈ ಒಂದು ಕಾರ್ಯಕ್ರಮ ಸಾಮೂಹಿಕ ಅಗ್ನಿಹೋತ್ರ, ಪ್ರತಿಯೊಬ್ಬರು ಕೂಡ ವೇದಗಳಲ್ಲಿ ಹೇಳಿರುವಂಥದ್ದು ದಿನಾಲು ಅಗ್ನಿಹೋತ್ರ ಮನೆಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆಚರಿಸಬೇಕು ಎನ್ನುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ। ಅದರ ಭಾಗವಾಗಿ ಇದು 4ನೇ ಕಾರ್ಯಕ್ರಮ, ತಮ್ಮಗಳ ಒಂದು ವಿಶೇಷ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ। ಇಲ್ಲಿಯ ನಮ್ಮ ಈ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಆಗಿರುವಂಥ ಉದಯಕುಮಾರ್ ಅಭ್ಯಂಕರ್ ಅವರು ಹಿರಿಯರು, ನಮ್ಮ ಇಲ್ಲಿಯ ಸಿಪ್ಪಾವನ ಸಮಾಜದ ಒಬ್ಬ ನೇತಾರರಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಹಿರಿಯ ವ್ಯಕ್ತಿಗಳು ಇವತ್ತಿನ ಈ ಸಂದರ್ಭದಲ್ಲಿ ಅವರೊಂದು ಗೌರವ ಉಪಸ್ಥಿತಿ ನಮ್ಮ ಸಭೆಗೆ ಸಿಗ್ತಾ ಇದೆ। ಎಲ್ಲರಿಗೂ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ। ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ
ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಮತ್ತು ಇದರ ಮಹತ್ವವನ್ನೆಲ್ಲ ಹೇಳಲಿಕ್ಕೆ ಅಂತ ತುಂಬ ದೂರದಿಂದ ಬಂದಿರುವಂಥ ಒಬ್ಬ ವಿಶೇಷ ವ್ಯಕ್ತಿ ಮತ್ತು ಅವರ ಒಟ್ಟಿಗೆ ಬಂದಿರುವಂಥ ಅವರ ಕುಟುಂಬ, ಅವರನ್ನು ನಾನು ಪರಿಚಯಿಸಲೇಬೇಕು. ಪರಿಚಯಿಸ್ತಾ ಅವರಿಗೆ ನಾನು ಶ್ರೀಯುತ ಸಂದೀಪ್ ಹೆಂಗರೆ ಅಂತ ಅವರು ವೃತ್ತಿಯಲ್ಲಿ ಅವರನ್ನು ಈ ಸಭೆಗೆ ನಾನು ಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತು ಗೌರವಪೂರ್ವಕವಾಗಿ ಅವರಿಗೆ ಒಂದು ಹೂವನ್ನು ನೀಡುವ ಮೂಲಕ ಅವರಿಗೆ ಗೌರವವನ್ನು ಸಹ ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ಸಂದೀಪ್ ಹೆಂಗರೆ ಅವರು ನಮಗೆ ಗೊತ್ತಿರ್ಬೋದು, ಸೋಲಾಪುರದ ಹತ್ತಿರ ಅಕ್ಕಲಕೋಟೆ ಅಲ್ಲಿ ಪರಮ ಸದ್ಗುರು ಗಜಾನನ ಮಹಾರಾಜರು ಅವರು ಈ ಅಗ್ನಿಹೋತ್ರದ ಇದನ್ನು ಹೆಚ್ಚು ಸರಳೀಕರಣ ಮಾಡಿ ಹೆಚ್ಚು ಜನಗಳಿಗೆ ಜನಪ್ರಿಯಗೊಳಿಸುವಂತಹ ಕಾರ್ಯಕ್ರಮವನ್ನು ಅನೇಕ ವರ್ಷಗಳ ಹಿಂದಿನಿಂದ ಮಾಡಿದಂಥದ್ದು. ಅವರ 3ನೇ ತಲೆಮಾರು ಈಗ ಡಾಕ್ಟರ್ ಪುರುಷೋತ್ತಮ್ ರಾಜಂವಾಲೆ ಅಂತ ಅವರು ಆ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ಅಲ್ಲಿ ವೇದ ವಿಜ್ಞಾನ ಅನುಸಂಧಾನ ಕೇಂದ್ರ ಅಂತ ಮಾಡಿಕೊಂಡು ವೇದಗಳ ಸಂಬಂಧಿಸಿದ ಬೇರೆ ಬೇರೆ ರಿಸರ್ಚ್ ವರ್ಕ್ಗಳನ್ನು ಮಾಡುವಂಥದ್ದು ಇಂಥ ಕೆಲಸಗಳು ಅನೇಕ ಆಗ್ತಾ ಇದೆ. ಪ್ರತಿಯೊಬ್ಬರು ಹೋಗಿ ಅಲ್ಲಿ ನೋಡಲೇಬೇಕಾದಂಥ ಒಂದು ಕೇಂದ್ರ ಅಕ್ಕಲಕೋಟೆಯ ಶಿವಪುರಿ ಅಂತೇಳಿ. ಅಲ್ಲಿ ಗಜಾನನ ಮಹಾರಾಜ್ ಅವರಿಗೆ ಭಗವಾನ್ ಪರಶುರಾಮನೇ ಅವರ ಕಡೆಯಿಂದ ಆದೇಶ ಆಗಿದೆ, ಈ ಅಗ್ನಿಹೋತ್ರದ ಪ್ರಚಾರವನ್ನು ನೀನು ಹೆಚ್ಚು ಜನಪ್ರಿಯಗೊಳಿಸುವಂಥ ಕೆಲಸವನ್ನು ನೀನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಆ ಪ್ರಕಾರವಾಗಿ ಅವರಿಗೆ ಅದರ ಮುಂದೆ ಅದರ ಸಾರಾಂಶವನ್ನು ಹೇಳಲಿಕ್ಕಿದ್ದಾರೆ ಅವ್ರು ಮಾಡ್ತಾ ಬಂದಂಥದ್ದು. ನಾನು ರಘುನಾಥ್ ಹೆಬ್ಬಾರ್ರು, ಕರುಣಾಕರ ಬೋಗಟಿಯವರು ನಾವೆಲ್ಲ ಭಾರತೀಯ ಕಿಸಾನ್ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಕಡೆ ಕಿಸಾನ್ ಸಂಘದ ರಾಷ್ಟ್ರೀಯ ಅಧಿವೇಶನ ಕಾರ್ಯಕರ್ತರ ಒಂದು ಸಮಾವೇಶ ಇರ್ತಾ ಇದ್ದಾಗ ಅಲ್ಲಿ ಹೋದಾಗ ನಮಗೆ ಮೊದಲನೇದಾಗಿ ಅಕ್ಕಲಕೋಟೆಯವರ ಒಂದು ಪರಿಚಯ ಆಯಿತು. ಅಲ್ಲಿ ಅವರು ಅಗ್ನಿಹೋತ್ರದ ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ರು, ಅಣ್ಣಾವಾಲೆ ಅಂತ ಹೇಳುವಂಥ ಒಂದು ಹಿರಿಯರು. ಅವರ ಮೂಲಕ ನಮಗೆ ಗೊತ್ತಾಗುತ್ತೆ. ಆಗ ನಾವು ಕಿಸಾನ್ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ಜಿಲ್ಲಾ ಸಮಾವೇಶ ಅಂತ ಒಂದು ವಿವೇಕಾನಂದ ಕಾಲೇಜಿನಲ್ಲಿ ನಾವು ಮಾಡಿದಾಗ ಅಲ್ಲಿ ಅವರನ್ನು ಬರೆಸಿ ಆ ಪ್ರಾತ್ಯಕ್ಷಿಕೆ ಎಲ್ಲ ಮಾಡಿದಂಥದ್ದು. ಅದರ ವಿಶೇಷ ಮಹತ್ವ ಇದೆಲ್ಲ ನಮಗೆ ಗೊತ್ತಾದ ನಂತರ ಅದನ್ನು ನಿತ್ಯ ಅಭ್ಯಾಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಮತ್ತು ನಮ್ಮ ಕುಟುಂಬದವರು ನಮ್ಮದು ಆಯುರ್ವೇದ ಆಸ್ಪತ್ರೆ ಏನಿದೆ ಅಲ್ಲಿ ಕೂಡ ಈಗ ವಿಶೇಷವಾದಂಥ ಒಂದು ದಿನಾಲು ಅದನ್ನು ದಿನಾಲು ಅದನ್ನು ಅಭ್ಯಾಸವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಅನೇಕ ವೈದ್ಯಕೀಯವಾಗಿ ಔಷಧೀಯ ಅದರ ಗುಣ ಇತ್ಯಾದಿಗಳದ್ದು ಮಾನಸಿಕ ತೊಂದರೆಗಳು ಆದಂಥದ್ದು ಅನೇಕ ಉದಾಹರಣೆಗಳು ನಮಗೆ ಜ್ವಲಂತವಾಗಿ ನಾವು ಅನುಭವಿಸಿದ್ದೇವೆ ಅದನ್ನು. ಮತ್ತು ಅದರ ಭಸ್ಮದಿಂದ ಅನೇಕ ಕ್ಯಾನ್ಸರ್ ಇಂಥ ಒಂದು ರೋಗಗಳಲ್ಲಿ ವ್ಯಾಧಿಯಲ್ಲಿ ಕೂಡ ಅದನ್ನು ಶಮನ ಮಾಡಲಿಕ್ಕೆ ಸಹಾಯ ಆಗುವಂಥದ್ದು ಇಂಥದ್ದು ಅನೇಕ ಇದೆ. ಸಮಯದ ಬಹುಶಃ ನಾವು ಇವತ್ತು 6:54 ಇಲ್ಲಿಯ ಸೂರ್ಯಾಸ್ತದ ಹೊತ್ತಿಗೆ ಸಾಯಂಕಾಲದ ಅಗ್ನಿಹೋತ್ರವನ್ನು ನಾವೆಲ್ಲರೂ ಪ್ರತಿಯೊಬ್ಬರು ಮಾಡೋರಿದ್ದೇವೆ. ಸಮಯದ ಅವಕಾಶದಲ್ಲಿ ತುಂಬ ದೀರ್ಘವಾಗಿ ನಾವು ಇದರಲ್ಲಿ ಇನ್ನೊಂದು ಹೇಳಿದರೆ ಅಗ್ನಿಹೋತ್ರದಲ್ಲಿ ಹೇಳುವುದಕ್ಕಿಂತ ಮಾಡುವುದು ಮುಖ್ಯ ಅಂತ. ಪ್ರತಿಯೊಬ್ಬರು ಇದನ್ನು ನಾವು ಅಗ್ನಿಹೋತ್ರವನ್ನು ಆಚರಣೆ ಮಾಡಿದಾಗಲೇ ಅದರ ಒಂದು ನಿಜವಾದಂಥ ಒಂದು ಲಾಭ ನಮಗೆ ಗೊತ್ತಾಗುವಂಥದ್ದು. ಆ ದೃಷ್ಟಿಯಿಂದ ಇವತ್ತಿನ ಸಾಮೂಹಿಕ ಅಗ್ನಿಹೋತ್ರದ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಇದಕ್ಕೆ ಶಿವಪುರಿಯ ವಿಶ್ವ ಫೌಂಡೇಶನ್ ಅವರ ಪೂರ್ಣ ಸಹಕಾರ ನಮಗಿದೆ. ಅಲ್ಲಿಂದಲೇ ನಾವು ತರಿಸಿದಂಥದ್ದು ಅಗ್ನಿ ಕುಂಡಗಳು ಇತ್ಯಾದಿಗಳು ಅವರ ಸಹಕಾರದೊಂದಿಗೆ ಮತ್ತು ಇಲ್ಲಿಯ ಸ್ಥಳೀಯವಾದಂಥ ನಮ್ಮ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಶಿಶಿರ ವಲಯದ ಉತ್ಪಾದನ ಸಂಘದವರ ಎಲ್ಲ ಒಂದು ಸಹಕಾರದಿಂದ ಶ್ರೀಪೂರ್ಣ ಆಯುರ್ವೇದ ಸಂಸ್ಥೆಯಿಂದ ಮಾಡ್ತಾ ಇರುವಂಥ ಈ ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ಮತ್ತು ಉದ್ಘಾಟನೆಯ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಅದೊಂದು ವಿಶೇಷ ರೀತಿಯಲ್ಲಿ ವ್ಯಾಹೃತಿ ಹೋಮ ಅಂತ, ಅಗ್ನಿಹೋತ್ರ ಹೋಮ ಅಂತ ಹೇಳುವಂಥದ್ದು ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಮತ್ತು ಸೂರ್ಯಾಸ್ತದ ಹೊತ್ತಿಗೆ ಮಾಡಬೇಕಾದಂಥ ಹೋಮ. ಉಳಿದ ಯಾವುದೇ ಹೊತ್ತಿಗೆ ಅದು ಮಾಡುವಂಥದ್ದು ಕೂಡ ಯಾರು ಕೂಡ ಮಾಡಬಹುದಾದಂಥ ಅತ್ಯಂತ ಸರಳವಾದಂಥ ವ್ಯಾಹೃತಿ ಹೋಮ ಅಂತ ಹೇಳುವಂಥದ್ದು ವೇದದಿಂದ ಬಂದಂಥದ್ದು. ನಮ್ಮ ಗಾಯತ್ರಿ ಮಂತ್ರದ ಹೇಳ್ತಾ ಆಹುತಿಯನ್ನು ಹಾಕುವಂಥದ್ದು. ಆ ವ್ಯಾಹೃತಿ ಹೋಮವನ್ನು ಮಾಡುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಘನಪಾಠಗಳು ವಿಶೇಷ ಇವತ್ತಿನ ಉದ್ಘಾಟನಾ ಅತಿಥಿಗಳು ಆದಂಥ ಶ್ರೀಯುತ ಅಂಶುಮಾನ್ ಅಭ್ಯಂಕರ್ ಅವರು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲರನ್ನು ಸ್ವಾಗತಿಸ್ತೀನಿ. ಇದರ ಜೊತೆಗೆ ನಮ್ಮ ಸಂದೀಪ್ ಅವರು ಒಬ್ಬರೇ ಬರಲಿಲ್ಲ. ಅವರ ಗುರುಗಳು ಹೇಳ್ತಾರಂತೆ, ನೀನು ಅಗ್ನಿಹೋತ್ರ ಇಲ್ಲಿಗೆ
ಬಸ್ಸೇರಿಯಂತೆ ಕೊಂಡೋಗ್ಲಿಕ್ಕೆ ಅವರು ಮಾತ್ರ ಅಲ್ಲ, ಅವರ ಶ್ರೀಮತಿಯವರು ಡಾಕ್ಟರ್ ಕೀರ್ತಿ ಮೆಹಂದಲೆ ಇದ್ದಾರೆ. ಅವರು ಅವರ ಒಂದು ಧನ ಉಪಸ್ಥಿತಿ ನಮಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮೆರೆದು ತಂದಿದೆ. ಬೆಂಗಳೂರಿನ ಶ್ರೀ ಶ್ರೀ ಕಾಲೇಜ್ ಆಫ್ ಆಯುರ್ವೇದ, ಅಲ್ಲಿಯ ಆಯುರ್ವೇದ ಪ್ರೊಫೆಸರ್ ಇದ್ದಾರೆ. ಅವರು ಇವತ್ತಿನ ದಿವಸ ಇಲ್ಲಿ ಬಂದಿರುವಂಥದ್ದು ಮತ್ತೆ ನಮಗೆ ಖುಷಿ ಕೊಟ್ಟಿದೆ. ಅವರಿಬ್ಬರು ಮಾತ್ರ ದಂಪತಿಗಳು ಮಗನನ್ನು ಸಹ ಕರ್ಕೊಂಡು ಬಂದಿದ್ದಾರೆ. ತುಂಬಾ ಯಶಸ್ವಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಯಶ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು ಅಂತ ಶ್ರೀಯುತರಲ್ಲಿ ಗೌರವಾನ್ವಿತರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸಂದೀಪ್ ಅವರು ಅದರ ಮಂತ್ರವನ್ನು ಹೇಳ್ತಾರೆ. ಯಾರಿಗೆ ನಮ್ಮ ತುಂಬ ಜನ ಗೊತ್ತಿರ್ಬೋದು, ಆದರೂ ಕೂಡ ಅದನ್ನು ಸ್ವಾಹ ಅಂತ ಹೇಳುವಾಗ ತುಪ್ಪದ ಅಗ್ನಿಗೆ ಆಜ್ಯವನ್ನು ದುಃಖವನ್ನು ಸಮರ್ಪಣೆ ಮಾಡುವ ಮೂಲಕ, ಆಹುತಿ ಮಾಡುವ ಮೂಲಕ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಇವರು ನಿಮಗೆ ಟ್ರೈನಿಂಗ್ ಕೊಡಬೇಕು ಅಂತ ನನ್ನ ಯೋಚನೆ ಇದ್ದದ್ದು. ಆದರೆ ಅಗ್ನಿಹೋತ್ರವನ್ನು ನಾವೆಲ್ಲ ಅಲ್ಲಿ ಮಾಡ್ತಾ ನಾವು ಅದರ ಬಗ್ಗೆ ಮಾಹಿತಿಗಳು, ಅದರ ವಿಶೇಷತೆಗಳು, ಹೇಗೆ ಮಾಡುವ ಕ್ರಮ ಅದೆಲ್ಲವನ್ನು ಸಂದೀಪ್ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಈಗ ಅತಿಥಿಗಳಿಂದ, ಉದ್ಘಾಟಕರಿಂದ 4 ಶುಭ ನುಡಿಗಳು. ಕರುಣಾಮಯಿಯಾಗಿರುವಂತಹದ್ದು ವೇದಮಾತ. ಅಮ್ಮನಿಗೆ ನಮಗೆ ಏನು ಬೇಕು ಅಂತ ಹೇಳೋದು ಆ ಸಮಯದಲ್ಲಿ ಗೊತ್ತಿರ್ತದೆ. ಆದರೆ ಜೀವನ ಪೂರ್ತಿ ಏನು ಬೇಕು ಅಂತ ಹೇಳುವಂಥದ್ದು ಗೊತ್ತಿರೋದು ನಮ್ಮ ವೇದಮಾತೆಗೆ. ವೇದಮಾತೆಗೆ ಈ ಅಗ್ನಿಹೋತ್ರದ ಬಗ್ಗೆ ಹೇಳ್ತಾರೆ. ಬೆಳಿಗ್ಗೆ ಸೂರ್ಯಾಯ ಸಹ ಪ್ರಜಾಪತಿಗೆ ಸಹ, ಸೂರ್ಯ ಅಗ್ನಿಗೆ ಸಹ, ಪ್ರಜಾಪತಿಗೆ ಸಹ. ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ವೇದದಲ್ಲೇ ಕೊಟ್ಟಿದ್ದಾರೆ. ಭೃಗ್ವಂಗಿರಸರು, ಭೃಗು ಗೋತ್ರದವರು, ಈಗ ನಾವು ಶ್ರೀವತ್ಸ ಗೋತ್ರದವರು ಅಂತ ಹೇಳ್ತಾರಲ್ಲ, ಅವರು ಅಗ್ನಿಹೋತ್ರ ಮಾಡುವಾಗ ಮೊದಲು ಹೇಳಬೇಕು, ಭೃಗೂಣಾಂಗಿರಸಾಂವ್ರತಕತೆ ವ್ರತೇನಾದಧಾಮೀತಿ. ಅವರ ಒಪ್ಪಿಗೆ ಮೇಲೆ ನಾನು ಅಗ್ನಿಹೋತ್ರ ಮಾಡ್ತೇನೆ ಅಂತ ಹೇಳಿ. ಭೃಗೂಣಾಂಗಿರಸಾಂವ್ರತಕತೆ ವ್ರತೇನಾದಧಾಮೀತಿ ಭೃಗ್ವಂಗಿರಸಾಮಾದಧ್ಯಾತ್ ಆದಿತ್ಯಾನಾಂ ತ್ವಾ ದೇವಾನಾಂ ವ್ರತಕತೆ ವ್ರತೇನಾದಧಾಮಿ ಯಜ್ಞಾಸಾಂ ಬ್ರಾಹ್ಮಣೀನಾಂ ಪ್ರಜಾನಾಂ. ಆದಿತ್ಯದಿಂದಾಗಿ ನಾನು ಅಗ್ನಿಹೋತ್ರವನ್ನು ಶುರು ಮಾಡ್ತೇನೆ ಅಂತ ಉಳಿದ ಬ್ರಾಹ್ಮಣರು ಹೇಳಬೇಕಂತೆ. ಮುಂದೆ ವರುಣಸ್ಯ ತ್ವಾರಾಜ್ಞೋ ವ್ರತಪತೆ ವ್ರತೇನಾದಧಾಮಿ ವಿರಾಜ್ಞಃ. ವರುಣನ ಅನುಮತಿ ಮೇರೆಗೆ ನಾವು ಅಗ್ನಿಹೋತ್ರವನ್ನು ಆರಂಭಿಸಿದ್ದೇವೆ ಅಂತ ಕ್ಷತ್ರಿಯರು ಹೇಳಬೇಕು. ಇಂದ್ರಸ್ಯ ತ್ವೇಂದ್ರಿಯೇಣ ವ್ರತಪತೆ ವ್ರತೇನಾದಧಾಮಿ ವಿರಾಜನ್ಯಸ್ಯ. ರಾಜನ್ಯರು ಅಂದರೆ ಈ ರಾಜ ಅಂತ ಹೇಳುವನು ವಂಶಪಾರಂಪರಿಕವಾಗಿ ಇದು ಕುರ್ಚಿಯಲ್ಲಿ ಕೂತವ. ವಂಶಪಾರಂಪರಿಕವಾಗಿ ಇದ್ದರೆ ಕುರ್ಚಿಯಲ್ಲಿಲ್ಲ, ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ ಇರ್ತಾರೆ. ಅವನು ರಾಜನ್ಯ ಅಂತ ಪರಿಗಣಿಸಲ್ಪಡ್ತಾನೆ. ಅವನು ನಾನು ಇಂದ್ರನ ಅನುಮತಿಯ ಮೇಲೆಗೆ ನಾನು ಅಗ್ನಿಹೋತ್ರ ಮಾಡ್ತೀನಿ ಅಂತ ಹೇಳುವಂಥದ್ದು ಕೊಟ್ಟಿದ್ದಾರೆ. ಮನೋಸ್ವಾಗ್ರ ಮನ್ಯೋ ವ್ರತಪತೆ ವ್ರತೇನಾದಧಾಮಿ ವಿವೈಶ್ಯಸ್ಯ. ಮನೋಭಿಮಾನಿಯಾದ ದೇವತೆಯಿಂದ ನಿಯುಕ್ತನಾಗಿ ಅಗ್ನಿಹೋತ್ರವನ್ನು ಆರಂಭಿಸುತ್ತೇನೆ ಅಂತ ವೈಶ್ಯ ಹೇಳಬೇಕಂತೆ. ಗುಣಾಂತ ದೇವಾನಾಂ ವ್ರತಪತೆ ವ್ರತೇನಾದಧಾಮೀತಿ ರಥಕಾಲಸ್ಯ ಯಥಾ ದೇವತಮಗ್ನಿರಾಧೀಯತೆ. ಈ ರೀತಿ ಆ ವೈಶ್ಯನಿಗೂ ಅಥವಾ ರಥಕಾರ ಅಂದರೆ ಸೂತ ಅಂತ ಹೇಳ್ತೀವಿ, ಈ ಬಡಗಿ ಅಂತ ಹೇಳ್ತೀವಿ, ಆ ಎಲ್ಲರೂ ಕೂಡ ಅಗ್ನಿಹೋತ್ರ ಮಾಡಬೇಕಂತ ವೇದನೆ ಹೇಳ್ತಾರೆ. ಮತ್ತು ಇದರಲ್ಲಿ ಇನ್ನೂ ಹೇಳ್ತಾರೆ, ಅಂದರೆ ನಾವು ಕೆಲವು ಹೇಳ್ತೀವಿ ಸಂಧ್ಯಾವಂದನೆ ಮಾಡೋದು ಬ್ರಾಹ್ಮಣರು ಮಾತ್ರ ಅಂತ ಹೇಳೋದು ಎಲ್ಲರಿಗೆ ಇದ್ದದ್ದು. ಆಮೇಲೆ ಏನಾಗಿದೆ ಕಾಲಕ್ರಮೇಣ ಈಗ ಅದು ನಮ್ಮ ಜಪ ಎಲ್ಲ ಪುರೋಹಿತ ಮನೆಯವರು ಮಾಡ್ತಾರೆ. ಸಕಲ ಭಟ್ಟಿ ಬರ್ತಾರೆ, ಭಟ್ಟಿ ಚಿಗರಿ ಯಾವ ಚಿಗರಿ ಕಾಯಿಲೆ ಅಂತ
ಅಂತ್ಯದಲ್ಲಿ ಶಿಕ್ಷುಕವಾಗಿ ಈ ರೀತಿಯಾಗಿ ಅದೆಲ್ಲ ಬ್ರಾಹ್ಮಣರಿಗೆ ಮಾತ್ರ ಉಳಿದಿದ್ದಂತೆ ಇದನ್ನು ಕಾಣ್ತಾ ಉಂಟು. ವೇದ ಮಂತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ರುಚಂ ವಿಶ್ವೇಷು ಶೂದ್ರೇಷು ಚಗಂರಾಜಸುನಸ್ಪತಿ, ರುಚಂ ವಿಶ್ವೇಷು ಶೂದ್ರೇಷು ಚಗಂರಾಜಸುನಸ್ಪತಿ. ಈ ಎಲ್ಲರೂ ಕೂಡ ರುಚಂ ಅಂತ ಹೇಳುವಂಥದ್ದಿಲ್ಲಿ ಆ ಪ್ರಜ್ಞೆ ಇಲ್ಲಿ ಅಂತ ವೇದ ಮಂತ್ರದಲ್ಲೇ ಹೇಳ್ತಾರೆ. ಇದೆಲ್ಲ ಎಲ್ರಿಗಿದ್ದದೆ. ಸೂರ್ಯ ಯಾರಿಗೆ ತಾನೇ ಅನುಗ್ರಹ ಮಾಡ್ತಾ ಇಲ್ಲ, ಅಗ್ನಿ ಯಾರಿಗೆ ತಾನೇ ಅನುಗ್ರಹ ಮಾಡ್ತಾ ಇಲ್ಲ, ಎಲ್ರಿಗೂ ಅನುಗ್ರಹ ಮಾಡ್ತಿದ್ದಾನೆ, ಎಲ್ಲರೂ ಕೂಡ ಮಾಡಬೇಕಾಗ್ತದೆ. ಏನಾಗಿದೆ ಕಾಲವಶಾತ್ ಈಗ ನಮ್ಮನ್ನ ಹೇಳ್ತೀವಿ, ಅದೆಲ್ಲ ನಮ್ಮ ಭಟ್ರಿಗೆ ಗೊತ್ತಿಲ್ಲ. ನಮ್ಮನೆಲ್ಲ ಶ್ರಾದ್ದ ಯಾವಾಗ ನಮ್ಮ ಪುರೋಹಿತರು ಹೇಳ್ತಾರೆ, ಅವರು ಹೇಳ್ತಿದ್ರೆ ನಾವು ಶ್ರಾದ್ದ ಮಾಡ್ತಾ ಇಲ್ಲ, ಅದೆಲ್ಲ ಒಂದಲ್ಲ. ಇನ್ನು ಆ ಶಿರಸಿ ಕಡೆ ಕೆಲವು ಹೇಳ್ಬೋದು, ಅದು ನಾವು ಕೋಡ್ಕಣಿತೀವಿ, ನಾವು ಬೇಡ್ಕಣಿ. ಆ ಕೋಡ್ಕಣಿಯನ್ನು ನಾವು ಕೊಡ್ಬೋದು, ಅವರು ಬೇಡ್ಕಣಿ ಬಿಟ್ಟರು, ಅವರು ತಗೊಂಡೋಗ್ಬಿಟ್ರು ಅಂತ ಹೇಳಿ. ವಸ್ತುತ ಬಿಟ್ಟರೆ ಷಡ್ಕರ್ಮಿಗಳ ಭಟ್ರಲ್ಲಾಗ ಷಡ್ಕರ್ಮಿ ಆಗಿರ್ಬೇಕು. ಆದರೆ ಅದನ್ನು ಕೂಡ ಬಿಟ್ಟು ಈ ರೀತಿಯಾಗಿ ಶಿಥಿಲಾಗಿರುವಂಥದ್ದು. ಮತ್ತೆ ಅಗ್ನಿಹೋತ್ರ ತುಕ್ಕಲ್ಲಿ ಹೇಳ್ತಾರೆ, ಆಜ್ಯೇ ಜುಹುಜಾ ತೇಜಸ್ ಕಾಮಸ್ಯ ತೇಜೋವಾ ಆಜ್ಯಂ ತೇಜಸ್ವೇವ ಭವತಿ. ತೇಜಸ್ಸು ಬೇಕು ಅಂತ ಹೇಳುವುದು ತುಪ್ಪದಿಂದ ಹೋಮ ಮಾಡಬೇಕಂತೆ. ವಯಸ್ಸಾ ಜುಹುಜಾ ಪಶುಕಾಮಸ್ಯ ದಗ್ಧೇ ಕ್ರಿಯಕಾಮಸ್ಯ. ಈ ರೀತಿ ಬೇರೆ ಬೇರೆ ದ್ರವ್ಯಗಳಿಂದ ಅಗ್ನಿಹೋತ್ರ ಮಾಡುವ ಪರಂಪರೆ ನಮ್ಮಲ್ಲಿತ್ತು. ಹಾಲಿನಿಂದ, ತುಪ್ಪದಿಂದ, ಮೊಸರಿನಿಂದ, ಭತ್ತದಿಂದ, ವ್ರೀಹಿ ಯವಾಗು. ಯವಾಗು ಅಂದರೆ ಗಂಜಿ, ತಿಳಿ, ಅದರಿಂದ ಕೂಡ ಅಗ್ನಿಹೋತ್ರ ಮಾಡುವ ವಿಷಯ. ಇದು ಬಿಟ್ಟು ಇನ್ನೂ ಕೆಲವು ವಿಷಯಗಳಿದ್ದಾವೆ, ಎಲ್ಲ ಸಭೆಯಲ್ಲಿ ಹೇಳ್ತಾ ಇಲ್ಲ ನಾನಷ್ಟೇ. ಆ ಅಗ್ನಿಹೋತ್ರದ ಆಹುತಿಗಳಲ್ಲಿ ಹೀಗಾಯಿತು. ಮತ್ತು ಇದರ ಪ್ರತ್ಯಕ್ಷ ಫಲಿತಾಂಶ ನಾವು ಎಲ್ಲರೂ ಕೂಡ ಇದೇನಾಗಿದ್ದೇವೆ, ಕೃಪಣಾ ಫಲಹೇತವ ಅಂತ. ಈ ಊಟದಂತೆ ಫಲ ಸಿಗಬೇಕು, ನಾವು ಇದು ಮಾಡಿದ ಊಟದಲ್ಲಿ ಇದಾಗಬೇಕು ಅಂತ ಹೇಳಿ ನಮಗೆ ಮಾತ್ರ ಶಾಸ್ತ್ರದಲ್ಲೇ ಹೇಳ್ತಾರೆ. ಶ್ರಿಯಮಿಚ್ಛೇದ್ ಭೂತಾಶನ ಅಂತ ಹೇಳಿ. ನಮಗೆ ಶ್ರೀ ಸಂಪತ್ತು, ಸಂಪತ್ತು ಅಂದರೆ ಕೇವಲ ಚಲನಲ್ಲ, ನೋಟ ಮಾತ್ರ ಅಲ್ಲ, ಆರೋಗ್ಯಾದಿ, ಮನೆಯಲ್ಲಿ ಸಾಮರಸ್ಯ, ಸೌಮಂಜಸ್ಯ ಎಲ್ಲ ಬೇಕಾದರೂ ಕೂಡ ಶ್ರಿಯಮಿಚ್ಛೇದ್ ಭೂತಾಶನ. ನಾವು ಅಗ್ನಿಯ ಆರಾಧನೆಯನ್ನೇ ಮಾಡಬೇಕು. ಅಗ್ನಿ ಆರಾಧನೆ ಕೇವಲ ಬ್ರಾಹ್ಮಣರಲ್ಲ, ಆ ಯಹೂದಿಗಳನ್ನು ಜೋರಷ್ಟಿಯನ್ನು ಕೂಡ ಅಗ್ನಿ ಆರಾಧನೆ, ಅಗ್ನಿಯ ಪೂಜಕ್ಕೆ ಏನಾಗಿದೆ ಕಾಲಕ್ರಮೇಣ ಕೂಡಲೇ ನಮಗೆ ಆ ಸ್ವಿಚ್ ಹಾಕಿ ಕೂಡ ಬಲು ಕುಡಿಬೇಕು ಮನೋಸ್ಥಿತಿ ಬಂದು ಕೂತಿದೆ. ಇದರಿಂದೆಲ್ಲ ಏನು ಸ್ವಿಚ್ ಹಾಕಿ ಕೂಡ ಎಲ್ಲಿ ಬಲು ಕುಡಿತದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಫಲವನ್ನು ಖಂಡಿತ ಸಿಗ್ತದೆ. ನಮ್ಮಲ್ಲಿ ಅಗ್ನಿಹೋತ್ರಗಳು ಈಗಲೂ ಇದ್ದಾರೆ, ಆ ಶ್ರದ್ಧೆಗಳು ಇದ್ದಾರೆ. ಅದರಿಂದ ನಾವೆಲ್ಲ ಇದರ ಬಗ್ಗೆ ಸ್ವಲ್ಪ ಆಸ್ಥೆಯಿಂದ ಗಮನ ಇಟ್ಟುಕೊಂಡು ತೊಡಗಿದ್ರೆ ನಮಗೆ ಕ್ಷೇಮ ಆಗ್ತದೆ ಹೇಳೋದಕ್ಕಿಂತ ನನಗೆ ಕ್ಷೇಮ ಆಗ್ತದೆ ಎಂಬ ಮನೋಭಾವದಿಂದ ನಾವು ಇದರಲ್ಲಿ ಆಸಕ್ತಿ ಮಾಡಬೇಕು. ಸುಮ್ಮನೆ ಈ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಎಂತೆಂಥ ಮನೆ ಹಾಳು ವಿಷಯಗಳು ನಮ್ಮ ತಲೆ ಕಿವಿಗೆಲ್ಲ ಬರ್ತಿರ್ತವೆ. ಅದ್ರ ಬಗ್ಗೆ ಇಂಥದ್ರ ಬಗ್ಗೆ ಸ್ವಲ್ಪ ನಾವು ಆಸಕ್ತಿ ನಾನು ವಹಿಸಿದ್ರು ಕೂಡ ನಮಗೆ ಕ್ಷೇಮ ಆಗಬೇಕು. ಈ ಭಾರತದೆಲ್ಲ ಮುಳುಗಿರ್ತದೆ, ಹಬ್ಬರ ರಾತ್ರಿಯೆಲ್ಲ ತೇಲ್ತಿರ್ತದೆ. ಹಲ್ಕ ಕಾಯಿ ಸಕಲ ಥರದ್ದು ಕಾಯಿ ವಜನಸ್ತರ ಗುಡ್ಲೆಲ್ಲ ಅದೆಲ್ಲ ಹುಡುಕಿ ನಾವು ತಗೊಳ್ಬೇಕಾಗ್ತದೆ ಅಂತ ಹೇಳಿ ನಾನು ಈ ಎರಡು ಮಾತುಗಳಿಗೆ ಗ್ರಾಮ ಹೇಳ್ತೀನಿ. ವೇದಮೂರ್ತಿ ಅಂಶುಮಾನ್ ಅಭ್ಯಂಕರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಅಗ್ನಿಹೋತ್ರದ ಮಾಹಿತಿ ಹಾಗೂ ಮಹತ್ವವನ್ನು ಪ್ರಾತ್ಯಕ್ಷಿಕೆಯೊಂದಿಗೆ ನಮಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಶ್ರೀಯುತ संदीप मेहंदाळे ಅವರು. सगळ्यांना मराठी कम्फर्टेबल आहे. आम्ही बेंगलोरवरून आलो आहे. प्रोफेशन सॉफ्टवेअर इंजिनियर आहे, पण आम्ही बरेच वर्ष अग्निहोत्र करतो आहे, 40+ इयर्स. आणि हा संदेश जो आहे तो परमसद्गुरू श्री गजानन महाराज शिवपुरी अक्कलकोट यांनी अखेर जगाच्या कल्याणासाठी हा संदेश दिला आहे. आणि जस्ट थोडक्यात मी सांगतो, कारण आपल्याकडे आता सूर्यास्ताची वेळ होत आली आहे. तर हा एक सूर्योदय आणि सूर्यास्तासाठी करायचा आपल्या घरी होम आहे. ठीक आहे, सगळ्यांनी जरूर चालू करावा. आणि या अक्कलकोट इथे स्वामी समर्थ महाराज हे आपण सगळ्यांनी ऐकले असतील. तर त्या गादीवरती बाळाप्पा महाराज, गंगाधर महाराज आणि गजानन महाराज असे ती गुरु परंपरा आहे. आणि त्यांना त्यावेळी भगवान परशुरामांचं प्रत्यक्ष दर्शन झालं. चिरंजीव अवतार आहे ते आपल्या सगळ्यांना माहितीच आहे. आणि त्यांनी प्रत्यक्ष त्यांच्यासमोर प्रकट झाले आणि त्यांनी सांगितलं की त्यांना 4 श्वान दाखवले आणि त्यांना सांगितलं की आजकाल या वैदांची अशी अवस्था आहे की ते मरगळलेल्या अवस्थेत होते. तर त्याच्यावरती परमसद्गुरू गजानन महाराजांनी त्यांचे चरणी उदक सोडून हे घेतले की आपण श्रुतीचं पुनरुज्जीवन करेल अशी एक त्यांनी प्रतिज्ञा केली. त्यांच्या चरणी उदक व्हावं.
आणि त्याचबरोबर त्यांना अग्निहोत्र सांगण्याचा आदेश झाला. तर हे अग्निहोत्र आणि भगवान परशुराम यांचा खूप जवळचा संबंध आहे. तर आम्ही सगळीकडे सांगतोच की अग्निहोत्राचे काय सायंटिफिक फायदे आहेत, पण आपण सर्वजण भगवानांचे खूप जवळ जोडलेले आहात. तर आपल्या सगळ्यांना विनंती आहे की आपण अग्निहोत्र सुरू करावं लवकरात लवकर. आणि अगदी सोपा विधी आहे, म्हणजे एक्सप्लेन करायला इट मे टेक फ्यू मिनिट्स, पण ॲक्च्युअल परफॉर्म करताना इट इज व्हेरी शॉर्ट प्रोसेस. अगदी थोडक्यात ते आपण करू शकतो. इट टेक्स हार्डली 5 मिनिटच लागू शकतात ते करायला. तर काय करायचं, ते 5च नियम आहेत, 5 नियम महत्त्वाचे. तर पहिला नियम काय की हे ताम्रपात्र पात्र आहे आणि दशांगुली आहे. तर ह्याचा जो डायमेन्शन्स आहेत ते आपल्या वेदांमध्ये सांगितलं, दशांगुली पात्र. तर हेच आपण करायचं. तर नंतर सूर्योदय आणि सूर्यास्ताला एक्झॅक्टली लोकल सनराईज आणि सनसेट यावेळी आपण आहुती द्यायची. तर आहुती कशामध्ये द्यायचे, तर गाईचं शेणा, गाईचंच फक्त आपण गोवऱ्या वापरू शकतो, म्हणजे म्हशीचं किंवा इतर कुठल्या प्राण्याचं आपण वापरू शकत नाही, कारण त्याच्यामध्ये औषधी तत्व आहे गाईच्या शेणामध्ये. गाईच्या शेणाने प्रज्वलित केलेला अग्नी, त्याच्यामध्ये तांदूळ आणि तुपाच्या 2 आहुती द्यायच्या आणि त्याचे मंत्र आहेत. सूर्योदयाला एक मंत्र आहे, सूर्यास्ताला एक मंत्र आहे. तर आपण जस्ट एक मंत्रांची प्रॅक्टिस करूया. तर सूर्योदयाला असं मंत्र आहे, सूर्याय स्वाहा, सूर्याय इदं नमः, प्रजापतये स्वाहा, प्रजापतये इदं नमः. तर ह्यामध्ये आपण 2 वेळा स्वाहा म्हणलं, सूर्याय स्वाहा. तर स्वाहा म्हणल्यावर पहिली आहुती देणार, दुसऱ्या वेळी प्रजापतये स्वाहा, त्यावेळी दुसरी आहुती देणार. तर आपण हे का म्हणतो, कारण आपण सूर्याकडनं आपण एनर्जी घेतो, त्याच्यामुळे आपल्याला काम करण्याची क्षमता मिळते. तर आपण सूर्याकडे आपण वंदन करून त्याला आपण पहिली आहुती अर्पण करतो. आणि दुसरी प्रजापती म्हणजे क्रिएटर, जो उत्पत्तीचा पिता आहे, त्याला आपण प्रजापती, त्याला आपण दुसरी आहुती अर्पण करतो. तर संध्याकाळचा मंत्र असा आहे, अग्नये स्वाहा, अग्नये इदं नमः, प्रजापतये स्वाहा, प्रजापतये इदं नमः. सोपं आहे सगळ्यांना. तर खूप लहान मुलं सुद्धा हे चॅन्टिंग करू शकतात, त्यांना जसं जमेल. जर सकाळी बाहेर जात असतील तर आपल्या घरातल्या स्त्रिया करू शकतात. आणि हा अतिशय सहज सोपा, म्हणजे छोटी मुलं सुद्धा चॅन्टिंग करू शकतात. आणि हार्डली 5 ते 10 मिनिटं हा विधी करण्यासाठी लागतात. आणि हा नित्य होम आहे, प्रत्येकाला करावा असे वेदांकडून सांगितलेलं आहे. आणि असं म्हणतात की रामायण आणि महाभारताच्या वेळी सुद्धा घरोघरी लोक हे अग्निहोत्र करत होते. आणि सूर्या है और प्रसार के लिए, तो आपके लिए आपको और कुछ जानकारी चाहिए, अग्निहोत्र शुरू करना है तो डॉक्टर सुरेश जी के संपर्क करें. तांदूळ आणि तुपाची आहुती ठेवलेली आहे, तर त्याचे 2 भाग करा. आपल्याला 2 वेळा आहुती द्यायची. ಅಲ್ಲಿ ಪಚ್ಚಕರ್ಪೂರ ಇಟ್ಟಿದೆ, ಅದಕ್ಕೆ ಅಗ್ನಿಯನ್ನು ಪ್ರಜ್ವಲನೆ ಮಾಡೋ ಮೂಲಕ प्रज्वलित करू शकता अग्नी. ಎಲ್ಲ ಚೆನ್ನಾಗಿ ತಿರುಗಿ ಅಂತೇಳಿ ನಾವು ತುಪ್ಪದ सनसेट टाइमला मी मंत्र म्हणेन, माझ्याबरोबर तुम्ही म्हणा मंत्र, आहुती द्या. स्वाहा म्हणल्यावर आहुती द्यायची. ನಮ್ಮ ಲೋಕಲ್ ಸ್ಥಳ, ನಮ್ಮ ಅಕ್ಷಾಂಶ ರೇಖಾಂಶಕ್ಕೆ ಸರಿಯಾಗಿ ಇಲ್ಲಿಯ ಸನ್ಸೆಟ್ ಸನ್ರೈಸ್ ಅಗ್ನಿಹೋತ್ರದ ಸಮಯವನ್ನು ಅದು ಹೇಳ್ತದೆ. ಅದು ಕೌಂಟ್ ಡೌನ್ ಶುರು ಆಗ್ತದೆ.
ಈಗ ಬೆಳಿಗ್ಗೆ ನಾವು ಈಗ ಒಂದು 10 ನಿಮಿಷ ಇದೆ ಅಂತ ಹೇಳುವಾಗ ಇದನ್ನು 10 ನಿಮಿಷ ಎಷ್ಟು ಸೆಕೆಂಡ್ ಆ ಥರ ಅದು ಬರ್ತಾ ಹೋಗ್ತದೆ. ಆ ಸಮಯಕ್ಕೆ ಆಗುವಾಗ 0 ಬಂದಾಗ ನಾವು ಮಾಡಿದಂಥ ಅಲ್ಲಿ ಕಳಿಸ್ಕೊಟ್ಟಂತ ಇದೆ. ಅದು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಇರ್ತದೆ, 1800 ರೂಪಾಯಿ ಆಗ್ತದೆ. ಆ ನಂತರ ದೇಶಿ ಗೋವಿನ ಆಗಬಾರ್ದು ಅಂತ ನಮ್ಮ ಅಪೇಕ್ಷೆ ಇರೋದು ಸಿಗ್ತದೆ. ಆದರೆ ದೇಶಿ ಹಸುವನ್ನು ಸಾಕುವಾಗ ಆಗಲಿ, ಅದರಲ್ಲಿ ತುಪ್ಪ ಹಾಕುವಾಗ ಆಗಲಿ ಅಂತ ಒಂದು ಅಪೇಕ್ಷೆ ಇರೋದು. ಒಂದು ನಿಮಿಷ 45 ಸೆಕೆಂಡ್ ಇದೆ. ಇದಾದ ನಂತರ ನಾವುಗಳು ಏನಾದ್ರು ಆಧ್ಯಾತ್ಮಿಕ ಸಾಧನೆ ಮಾಡುತ್ತಿದ್ರೆ ಜಪ ಮಾಡುವಂಥದ್ದಾಗಲಿ ಅಥವಾ ಪ್ರಾಣಾಯಾಮ ಮಾಡುವಂಥದ್ದು, ಇದರ ಹಿಂಬದಲ್ಲಿ ನೇತೃತ್ವವಾದಂಥ ಅಕ್ಷತೆ ಒಂದು ಭಾಗವನ್ನು ಕೈಯಲ್ಲಿ ಹಿಡ್ಕೊಳ್ಳುವ 3 ಬೆರಳುಗಳಿಂದ ಕೈಯಲ್ಲಿ ಹಿಡ್ಕೊಳ್ಳುವ ಸಮಯ ಆಗುವಾಗ ಆಗ ಹಿಡ್ಕೊಟ್ಟಂತ ಮತ್ತೆ ಸಾಯಂಕಾಲದ ವಿನಯ ಸಭಾ 20 सेकंद आहे, 20 seconds to go. पहिली आवृत्ती सगळ्यांनी हातात घेऊ शकता. अर्धा भाग 5 सेकंड. ಕೈಯಲ್ಲಿ ಹಿಡ್ಕೊಂಡಿರುವಂಥ ಅಕ್ಷತೆಯನ್ನು ಅವರು अग्नये स्वाहा अग्नये इदं नमः प्रजापतये एवढंच आहे अग्निहोत्र. तर हे आपण डेली करू शकता. आणि अग्निहोत्र झाल्यावरती आपण आपलं जर डेली चॅन्टिंग असेल, मंत्र म्हणत असाल ते म्हणू शकता. जर काही ಇದು ಅಗ್ನಿಹೋತ್ರದ ಮಾಡಿ ಈಗ ಸೆಟ್ ಆಗಿ ಸಿಗುವಂಥದ್ದು 20 ಸಿಗ್ತದೆ. ಒಂದು ತಾಮ್ರದ ಬಟ್ಟೆ, ಇದು ಅದರ ಮನೆಯಲ್ಲಿ ಮಾಡುವಾಗ ಇದರ ಮೂಲಕ ಮಾಡಬಹುದು. ಇದು ನಿಮಗೆ ಸಿಗ್ತದೆ. ಬಾಳೆ ಎಲೆಯ ಬದಲಿಗೆ ಈ ತಟ್ಟೆಯಲ್ಲಿ ನಾವು ಹಾಕಬಹುದು. ಮುಂದೆ Also you can use this for India Havan. सूर्यास्तासाठी आहे. ते ध्यानात ठेवायचं. जर सूर्योदयाची वेळ जर निघून गेली, अशा पद्धतीने अरेंज करणं आवश्यक आहे की त्याच्यामधनं हवा ही व्यवस्थित सर्क्युलेशन होईल. मनावर सुद्धा होतं, प्राणशुद्धी होते अग्निहोत्राने. आणि याचे खूप फायदे लोकांना, हे जे एक्झाम्पल्स आहेत आपल्याकडे त्याच्यावर रिसर्च केलेला आहे. आपल्याला डॉक्टर सुरेशजी देखील नंतर हवी असेल तर. पण खूप फायदे आहेत आणि माझी सगळ्यांना खूप विनंती आहे की सगळ्यांनी सुरू करावं अग्निहोत्र. खूप सोपा विषय आहे हा. मंत्र सूर्योदय आणि सूर्यास्त दोन्ही वेळेचा मंत्र अवेलेबल आहे. बुक्स आर ऑल्सो अवेलेबल. सूर्याय इदं नमः प्रजापतये स्वाहा प्रजापतये इदं नमः ये स्वाहा अग्नये इदं नमः प्रजापतये स्वाहा प्रजापतये इदं नमः. ठीक आहे, कळलं? एकाग्रतेमध्ये सुद्धा खूप चांगला फरक पडतो. तर माझं स्वतःचं उदाहरण असं आहे की मी लहानपणी माझं अग्निहोत्र चालू केलं. मी 9th स्टँडर्डमध्ये होतो आणि खूप चेंजेस झाले आणि एकाग्र कॉन्सन्ट्रेशनमध्ये फरक पडला. मन शांत झालं आणि त्याच्यानंतर चांगल्या कॉलेज म्हणजे द प्रोग्रेस स्टार्टेड फ्रॉम देअर. तर खूप छान याचा विद्यार्थ्यांवरती सुद्धा खूप चांगला फायदा होतो. मोठे जर असतील वयस्कर लोक त्यांनाही खूप फायदा होतो. आपल्या घरात पेट्स असतील, प्राणी इथे ठेवतात आणि तिथल्या आम्ही जेलरला कॉन्टॅक्ट केला की आम्ही करू शकतो का इथे प्रयोग. ते म्हटले जरूर करून बघा.
आणि असं दिसलं की ती मुलं खूप खोडकर होती. म्हणजे आम्ही गेलो की मारामारी करायची एकमेकांशी आणि त्यांनी इतके एकदा तर हे केलं होतं प्रकोप की हे जे अग्निहोत्राचं पात्र आहे त्यांनीच एकमेकांना फेकून मारून त्याचं पूर्ण हे केलं होतं. इट वॉज डिसओरिएंटेड. मग त्याच्यावरती आम्ही हळूहळू जसं अग्निहोत्र चालू केलं तसं खूप पॉझिटिव्ह इफेक्ट त्या मुलांवरती व्हायला लागला. आणि बिफोर वी रीच देअर ती मुलं असे रांगेमध्ये बसायची, मंत्रा चॅन्टिंग करायला सुरुवात करायची आणि खूप चांगला त्यांच्यावर परिणाम झाला. आणि मग त्यांनी सांगितलं की तुम्ही आमचा अजून एक रिमांड होम आहे तिथे. म्हणजे थोडक्यात सांगायचं असं आहे की ह्याचा सगळ्याच वयाच्या लोकांवरती खूप चांगला परिणाम होतो. हे सायंटिफिकली पण प्रोवन आहे आणि मनशांती पण आपल्याला त्याच्यामुळे मिळते. नंतर आपण एक असं ऐकलं असेल, भोपाळमध्ये गॅस ट्रॅजेडी झाली होती काही वर्षापूर्वी. तर तिथे ज्या घरांमध्ये अग्निहोत्र करत होते त्या घरामध्ये काही दुष्परिणाम झाला नाही, पण तिथे मोठ्या प्रमाणात लोकांना आपला जीव गमवावा लागला होता. तर वायू प्रदूषण कमी करण्यामध्ये अग्निहोत्र हा एक खूप मोठा त्याच्यामध्ये भाग आहे. तर वातावरण शुद्धी, मनशुद्धी यासाठी तर जरूर करावं असे मी ಸಗಣ್ಣ ವಿನಂತಿ ಕರೆನ್. ಹಾಗೂ ಮಹತ್ವವನ್ನು ತಿಳಿಸಿಕೊಟ್ಟಂಥ ಶ್ರೀಯುತ ಸಂದೀಪ್ ಮೆಹಂದಳೆ ಅವರಿಗೆ ಧನ್ಯವಾದಗಳು. ಅಗ್ನಿಹೋತ್ರವನ್ನು ಆಚರಿಸಿಕೊಂಡು ಬರ್ತಾ ಇರುವಂಥ ಡಾಕ್ಟರ್ ಕೀರ್ತಿ ಮೆಹಂದಳೆ ಅವರು ತಮ್ಮ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. भगवानांचं मंदिर लहानपणापासून अक्कलकोटला जातो आम्ही. आणि गजानन महाराज ज्यांनी अग्निहोत्र सांगितलं त्यांचे गुरु भगवान परशुराम. आणि आम्हाला माहिती नव्हतं, आम्ही बँगलोरमध्ये 15 वर्षांपासून राहतोय, पण इथे असं भगवानांचं मंदिर असेल असं माहिती नव्हतं. खूप छान वाटलं आम्हाला इथे येऊन. आणि भगवान परशुराम महाराजांना जेव्हा त्यांनी अनुग्रह दिला, आता सांगितलं आपल्याला गोष्ट, पण जे श्वान त्यांना स्वप्नात दिसले आणि त्यांनी तपश्चर्या करून प्रतिज्ञा केली. तर गुरुमंदिरमध्ये भगवानांनी स्वतः येऊन दर्शन दिलेलं आहे महाराजांना. आणि महाराजांना बरोबर घेऊन त्यांनी 7 यात्रा केलेल्या आहेत वेगवेगळ्या ठिकाणी. कैलास यात्रा एक आहे त्याच्यातली आणि पंढरपूरला. आणि या सगळ्या यात्रा म्हणजे रात्रीच्या वेळेस केलेल्या आहेत, ज्यावेळेस सगळेजण म्हणजे लौकिक अर्थाने झोपलेले आहेत लोकांना दिसलेले ते सदेह स्वर्गातून म्हणजे त्यांनी सूक्ष्म रूपातून यात्रा केलेल्या आहेत भगवानांबरोबर. आणि त्या कनेक्शननी आम्हाला म्हणजे खरंच इथे खूप छान वाटलं. मग फोटोही आपण आणलेला इकडे लावण्यासाठी भगवानांचा आणि महाराजांचा अग्निहोत्राचा असा संबंध आहे म्हणून. त्याच्याचबरोबर आता अजून थोडं अग्निहोत्राबद्दल सांगायला आवडेल. आपण सगळ्यांनी आता अग्निहोत्र स्वतः केलं, अनुभव घेतला. अग्निहोत्राला सौमनस्य दाता असं म्हणतात. एक वेदांमध्ये एक ऋचा आहे, सायं सायं गृहपतीर्नो अग्नी, प्रातः प्रातः सौमनस्य दाता, प्रातः प्रातः गृहपतीर्नो अग्नी, सायं सायं सौमनस्य दाता. सकाळी केलेला अग्निहोत्र संध्याकाळपर्यंत तुम्हाला सौमनस म्हणजे ज्याला आपण ट्रँक्विलिटी ऑफ माइंड थोडक्यात म्हणतो किंवा मनशांती ते देतं. आणि संध्याकाळी केलेला अग्निहोत्र तुम्हाला सकाळपर्यंत ती मनशांती टिकवून ठेवायला मदत करतं. अशा प्रकारे तुम्ही जेव्हा अग्निहोत्र करता सकाळी आणि संध्याकाळी 24 तास तुम्हाला ते प्रोटेक्शन परमात्म्याकडून मिळालेलं आहे. आणि आपण ज्याला इन्शुरन्सचे प्रीमियम वगैरे भरून म्हणतो आम्हाला प्रोटेक्शन आहे, तर हे आपल्याला फ्रीमध्ये दिलेलं प्रोटेक्शन आहे परमेश्वराने. आपण नक्की याचा वापर करावा. आणि याचं प्रीमियम भरायचं म्हणजे काय, फक्त सकाळ संध्याकाळ अग्निहोत्र करायचं आहे, 5 मिनिटं आपली लागणार आहेत. आणि सौमनस आजकाल इतकं आवश्यक आहे, ट्रँक्विलिटी ऑफ माइंड. कारण आपण बघतो विशेष करून आता आम्ही प्रॅक्टिस करतो, आयुर्वेदाकडे लोक येतात, वेगवेगळे आजार घेऊन येतात. आणि बहुतांशी आजार जे आहेत ते आता सगळे आजार हे सायकोसोमॅटिक आहेत. म्हणजे शरीरापेक्षा मनाची इन्व्हॉल्वमेंट त्याच्यामध्ये जास्ती आहे. आणि त्या मनशांतीसाठी तुम्ही ट्रँक्विलायझर्स देणं किंवा सिडेटिव्स देणं किंवा अशी औषधं देऊन त्याचा काही उपयोग होत नाही. मनशांती मिळवण्यासाठी आपल्याला दुसरं काहीतरी करायला पाहिजे. आणि अग्निहोत्र केल्याने तो फायदा मात्र अगदी नक्की होतो. तुमच्या शरीराबरोबर मनालाही तुमच्या शांत करून तुमच्या आरोग्याची काळजी घेतली जाते. आणि आयुर्वेदात शारीरिक आरोग्याबरोबर मानसिक आरोग्याला खूप महत्त्व दिलेलं आहे. आणि अजून एक प्रॉब्लेम आम्ही बघतो जास्ती, इनफर्टिलिटीचा प्रॉब्लेम. वेगवेगळ्या वयोगटातली लोक आहेत किंवा वेगवेगळ्या ग्रुपमधली लोक आहेत, असं स्टडी चालू आहे आमचं सध्या.
की ज्यांच्यामध्ये इन्फर्टिलिटी जास्ती दिसते. तर कारण काय आहे? मेडिकली काही कारण नाही आहे, पण त्यांना मुलं होत नाही आहेत. तर त्याच्यासाठी आम्ही एक रिसर्च करतोय आता की इन्फर्टिलिटीमध्ये अग्निहोत्राचा कसा उपयोग होईल किंवा स्त्रियांच्या आरोग्यामध्ये. आणि जरी स्त्रिया नोकरी करत असल्या, काही असलं तरी अजूनही आपल्याकडे त्या घराचा एक मुख्य घटक आहे, त्यांच्या आरोग्यावर पूर्ण घराचं आरोग्य अवलंबून आहे. तर त्याच्यासाठी तरी नक्की सगळ्यांनी अग्निहोत्र करायलाच पाहिजे असा आग्रह आहे. धन्यवाद. ಅಧ್ಯಕ್ಷರಾದ ಶ್ರೀಯುತ ರಘುನಾಥ್ ಹೆಬ್ಬಾರಿಯವರು ಅಗ್ನಿಹೋತ್ರ ಎಲ್ಲ ಪಾರ್ಟಿಸಿಪೆಂಟ್ಸಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಈಗ. ಪ್ರೇಮ ನಮಸ್ಕಾರ. ಈ ಅಗ್ನಿಹೋತ್ರದ ಬಗ್ಗೆ ನಾವು ಸುಮಾರು 28 ವರ್ಷಗಳ ಹಿಂದೆ ತಿಳಿದಿದ್ದೇವೆ. 28 ವರ್ಷಗಳ ಹಿಂದೆ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಈ ಬಗ್ಗೆ ಒಂದು ಕಾರ್ಯಾಗಾರ ನಡೆಯಿತು. ಆಗ ನಮ್ಮ ಮನೆಯವರೆಲ್ಲರೂ ಹೋಗಿ ಸುರೇಶ್ ಅವರೊಂದಿಗೆ ಅಲ್ಲಿ ಅಗ್ನಿಹೋತ್ರವನ್ನು ಕಣ್ಣಾರೆ ಕಂಡು ಅಲ್ಲಿಂದ ಎಲ್ಲ ಪರಿಕರಗಳನ್ನು ತಂದು ಈ ತನಕವೂ ನಾವು ಅಗ್ನಿಹೋತ್ರವನ್ನು ಮುಂದುವರಿಸುತ್ತಾ ಇದ್ದೇವೆ ಎಂದು ಹೇಳಲು ನಾನು ತುಂಬ ಸಂತೋಷ ಪಡುತ್ತೇನೆ. ಹಾಗೆ ನೀವೆಲ್ಲರೂ ಅಗ್ನಿಹೋತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದರಿಂದ ಉತ್ತಮ ಧನಾತ್ಮಕ ಚಿಂತನೆಗಳು ಉದ್ಭವಿಸುತ್ತವೆ. ಎಲ್ಲರಿಗೂ ಸನ್ಮಂಗಳವಾಗಲಿದ್ದು ಹಾರೈಸುತ್ತಾ ಒಂದೆರಡು ಮಾತುಗಳನ್ನು ನಮ್ಮ ದೇವಸ್ಥಾನದ ವಠಾರದಲ್ಲಿ ವಿಭಿನ್ನ ಕಾರ್ಯಕ್ರಮಗಳು ಜರುಗಿವೆ. ಬೆಳಗ್ಗಿನಿಂದ ಸಂಜೆವರೆಗೆ ಸನ್ಮಾನ್ಯ ಶ್ರೀ ಗೋವಿಂದ್ ಚಿತ್ರೋಣ್ಕರ್ ಮತ್ತು ರವೀಂದ್ರ ಮಹೇಂದ್ರೆ ನಿಲ್ಲಬೇಕು. ಅವರ ನೇತೃತ್ವದಲ್ಲಿ ರಾಮನಾಮ ಸ್ಮರಣೆ ಹಾಗೂ ಕೃಷ್ಣನ ಸ್ಮರಣೆ ನಡೆಸಿ ಉತ್ತಮವಾದ ಕಾರ್ಯಕ್ರಮ ಆಯಿತು. ವಿಭಿನ್ನ ಕಾರ್ಯಕ್ರಮ ನಮ್ಮ ಪರಿಸರದಲ್ಲಿ ಅದು ಬಹಳ ಉತ್ತಮವಾಗಿ ನಡೆದಿದೆ. ಇದಕ್ಕೆ ಕಾರಣಕರ್ತರಾದಂಥ ಶ್ರೀಯುತ ಮಹೇಂದಳೆ ದಂಪತಿಗಳಿಗೆ ಹಾಗೂ ಸುರೇಶ್ ಕೂಡೂರು ಹಾಗೂ ಅವಕಾಶ ಮಾಡಿಕೊಂಡಂಥ ದೇವಸ್ಥಾನದ ಆಡಳಿತ ಮಂಡಳಿ ಇವರಿಗೆ ನಾವೆಲ್ಲರೂ ಆಭಾರಿ. ಹಾಗೆ ಇದನ್ನು ನಮ್ಮ ಮಾತು ಆಹುತಿ ತೆಗೆದುಕೊಳ್ಳಿಕ್ಕೆ ಅಗ್ನಿ ಬರ್ತಾರೆ, ಅವನು ಕೊಡ್ತಾ ಇದ್ದೇವೆ. ನಮ್ಮದು ಏನು ಅಂತ ಇದೆಲ್ಲ ನಿನ್ನದೇ ಅಂತ ನಾವೊಂದು ಪ್ರತಿಜ್ಞೆ ಮಾಡಿದಾಗ ಆಹುತಿ ಕೊಡ್ತೇವೆ. ಇದೊಂದು ಸರಳ ವಿಧಾನ. ಇದನ್ನು ಎಲ್ಲರೂ ಅನುಸರಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆ ಈ ನಮಗೆ ಏನು ಈ ವ್ಯವಸ್ಥೆಗೆ ಸಹಕರಿಸಿದ್ದಾರೆ ಅವರಿಗೆ ಧನ್ಯವಾದಗಳು. ಹಾಗೆ ಜುಲೈ 31ನೇ ತಾರೀಕು ನಮ್ಮ ಸಮಸ್ತ ಜಿಪ್ಪಾವರ ಬಾಂಧವರು ಶ್ರೀ ಶೃಂಗೇರಿಗೆ ಏಕಾದಶಿ ಭಜನೆ, ಆಷಾಢ ಏಕಾದಶಿ ಭಜನೆ ಇದೆ. ಅದರ ಸೇವಾಕರ್ತರು ಪ್ರಶಾಂತ ಲೋಕದಲ್ಲಿ ಅವರು ಪ್ರಬುದ್ಧವಾಗಿ ಪ್ರತಿ ವಾರ್ಷಿಕವಾಗಿ ಒಂದು ದಿನವನ್ನು ನಿಗದಿ ಮಾಡಿ ಹೇಳಿ ಕೇಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ವಿಶ್ವ ಫೌಂಡೇಶನ್ನ ಒಂದು ನೆನಪಿನ ಕಾಣಿಕೆಯಾಗಿ ಅಗ್ನಿಹೋತ್ರ ಧ್ವಜ ಹಾಗೂ ಒಂದು ಶಾಲನ್ನು ಹೊರಿಸಿ ಅವರು ಗೌರವಿಸ್ತಾ ಇದ್ದಾರೆ. ಹವ್ಯಾಸವಾಗಿ ದೂರದ ಬೆಂಗಳೂರಿಂದ ಇದೇ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಅವರು ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅವರಿಗೆ ಆ ಪರಶುರಾಮ ದೇವರ ಹಾಗೂ ಎಲ್ಲ ಆಧ್ಯಾತ್ಮಿಕ ಗುರುಗಳ ಅನುಗ್ರಹವಾಗಿ ಪೂರ್ಣಾನುಗ್ರಹ ಇರಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಧನ್ಯವಾದಗಳು. विश्व फाउंडेशन तर्फे डॉक्टर सुरेशजी आणि देवकीजी यांना पण आम्ही सत्कार करू इच्छितो. ते खूप छान काम करत आहेत. ही इज डुइंग अ ग्रेट वर्क ऑफ प्रेसिडेंट रसिका अग्निहोत्रा. ब्लेसिंग फ्रॉम शिवपुरी विश्वा.
Best wishes for the career. ನಮಗೆ ಆದೇಶ ಅಂತ ನಾವು ತಿಳ್ಕೊಳ್ತೇವೆ. ಯುವಪುರಿಯಿಂದ ಇನ್ನಷ್ಟು ಹೆಚ್ಚು ಅಗ್ನಿಹೋತ್ರದ ಪ್ರಸಾರದ ಕಾರ್ಯಕ್ರಮ ಮಾಡಲಿಕ್ಕೆ ಇದು ನಮಗೆ ಆದೇಶ ಅಂತ ನಾವು ತಿಳ್ಕೊಳ್ತೇವೆ. ಇದಕ್ಕೆ ತುಂಬ ಧನ್ಯವಾದ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಅದೇ ರೀತಿ ಎಲ್ಲ ರೀತಿಯ ಸಹಕಾರ ನಿಮ್ಮೆಲ್ಲರನ್ನು ಇಲ್ಲಿಗೆ ಆಹ್ವಾನಿಸಲಿಕ್ಕೆ ಮಹತ್ವ ನಮ್ಮ ಈ ದರ್ಬೆ ತಡಕದ ಪರಿಸರದಲ್ಲಿ ಇವತ್ತು ನೆರವೇರಿದಂತಹ ಎಲ್ಲ ಅಗ್ನಿಹೋತ್ರಿಗಳಿಗೆ ಪಸರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶ್ರೀಯುತ ರಘುನಾಥ್ ಹೆಬ್ಬಾರ್ ಅಠವಳೆ ಇವರಿಗೆ ಶ್ರೀಪೂರ್ಣ ಆಯುರ್ವೇದ ವಿಶ್ವ ಫೌಂಡೇಶನ್ ಮತ್ತು ಶಿಶಿಲ ವಲಯದ ಚಿತ್ಪಾವನ ಸಭಾದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ವ್ಯಾಹೃತಿ ಹೋಮದ ಮೂಲಕ ನಡೆಸಿಕೊಟ್ಟ ಇಲ್ಲಿಯ ವೇದಪಾಠ ಶಾಲೆಯ ಗುರುಗಳು ಘನಪಾಠಿಗಳು ಆದ ವೇದಮೂರ್ತಿ ಶ್ರೀಯುತ ಅಂಶುಮಾನ್ ಅಭ್ಯಂಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಇವತ್ತಿನ ಅಗ್ನಿಹೋತ್ರ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಲು ಬಂದಿರುವ ಶ್ರೀಯುತ ವಿಶ್ವ ಫೌಂಡೇಶನ್ ಅಕ್ಕಲ್ಕೋಟೆ ಇಲ್ಲಿಯ ದಕ್ಷಿಣ ಭಾರತ ಸಂಯೋಜಕರು ಆದ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉದ್ಯೋಗ ಮಾಡುತ್ತಿರುವ ಶ್ರೀಯುತ ಸಂದೀಪ್ ಮೆಹೆಂದಳೆ ಇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಮಾತ್ರವಲ್ಲದೆ ಈ ಕಾರ್ಯಕ್ರಮಕ್ಕೆ ಅವರೊಂದಿಗೆ ಬಂದ ಡಾಕ್ಟರ್ ಕೀರ್ತಿ ಮೆಹೆಂದಳೆ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವರ ಪುತ್ರ ಯಶ್ ಮೆಹೆಂದಳೆ ಕೂಡ ಬಂದಿದ್ದಾರೆ. ಬಂದು ಅಗ್ನಿಹೋತ್ರ ಕುಂಡಗಳನ್ನು ಸೆಟ್ ಮಾಡುವಲ್ಲಿ ನಮ್ಮೊಂದಿಗೆ ಕಾರ್ಯಕರ್ತರ ರೀತಿಯಲ್ಲಿ ಚೇರನ್ನು ಇಡುವಲ್ಲಿಂದ ಹಿಡಿದು ಇದು ನಮ್ಮದೇ ಕಾರ್ಯಕ್ರಮ ಅಂತ ಅವರು ಸಹಕರಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದಾರೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿದ್ದು ಸಭಾ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟ ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಶ್ವರರಾಗಿರುವ ಶ್ರೀಯುತ ಉದಯ ಅಭ್ಯಂಕರ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಪ್ರಾಸ್ತಾವಿಕ ನುಡಿಗಳನ್ನಾಡಿ ಎಲ್ಲರನ್ನು ಸ್ವಾಗತಿಸಿದ ಶ್ರೀಪೂರ್ಣ ಆಯುರ್ವೇದ ಪ್ರೈವೇಟ್ ಲಿಮಿಟೆಡ್ ಮತ್ತು ಶ್ರೀಪೂರ್ಣ ಆಯುರ್ವೇದ ಸಂಸ್ಥೆಯ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಘೋಷದೊಂದಿಗೆ ಪ್ರಾರ್ಥನೆಯನ್ನು ಮಾಡಿದ ವೇದ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ವಿಶೇಷ ವಂದನೆಗಳು. ಇವರನ್ನು ಮತ್ತೊಮ್ಮೆ ಅಭಿನಂದಿಸಿದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾತೆಯರಿಗೆ ನಿರೂಪಣೆ ಮಾಡಿದ ಡಾಕ್ಟರ್ ಸುಧನ್ಮ ಹಾಗೂ ಸಹಕರಿಸಿದ ಸುಧಾಂಶು, ಶ್ರುತಿಯಕ್ಕ ನನಗೆ ಹೆಚ್ಚು ಕಂಫರ್ಟ್ ಆಗಿದೆ. ಶ್ರುತಿಯಕ್ಕ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸ್ಥಳವನ್ನು ನೀಡಿದ ಪರಶುರಾಮ ಕಾಲಕಾಮ ಪರಶುರಾಮ ದೇವಸ್ಥಾನದ ಆಡಳಿತ ಸಮಿತಿಯ ಎಲ್ಲ ಸದಸ್ಯರಿಗೂ, ಚಿತ್ಪಾವನ ಸಮಿತಿಯ ಎಲ್ಲ ಬಂಧುಗಳಿಗೂ, ಹಿರಿಯರಿಗೂ, ಗಣ್ಯರಿಗೂ, ಮಾತೆಯರಿಗೂ, ಮಕ್ಕಳಿಗೂ ಅದನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. वेडा होऊन भक्तीसाठी गोपगड्यासह यमुना काठी, वेडा होऊन